ಇವತ್ತು ನಾನು ನಿಮಗೆ ಪ್ರಿಪೊಸಿಷನ್ಸ ಕಲಿಸ್ತೇನೆ. ಈಗ ದಾ ದಿ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಈಗ ಪ್ರಿಪೊಸಿಷನ್ಸ್ ನೋಡಿ, ಪ್ರಿಪೊಸಿಷನ್ಸ್ಗಳು ಹೇಗಿದ್ದಾವೆ ಅಂತ. ದಿ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಈಗ ಪ್ರಿಪೊಸಿಷನ್ಸ್ಗಳನ್ನು ಕಲಿಯಿರಿ. ನಾನು ಪ್ರಿಪೊಸಿಷನ್ಸ್ ಈಗ ಕಲಿಸ್ತಾ ಇದ್ದೇನೆ. ಈ ಪ್ರಿಪೊಸಿಷನ್ಸ್ಗಳನ್ನು ನೀವು ಲಕ್ಷ್ಯವಿಟ್ಟು ಕೇಳಿ ಸ್ವಲ್ಪ ಅರ್ಥ ಮಾಡಿಕೊಂಡು ಇದನ್ನು ಉಪಯೋಗಿಸಲಿಕ್ಕೆ ಕಲ್ತ್ರೆ ನೀವು ಇದರ ಮಾಸ್ಟರ್ ಆಗಿಬಿಡ್ತೀರಿ. ಪುನಃ ಹೇಳ್ತೇನೆ, ನೀವು ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ಉಪಯೋಗಿಸ್ಲಿಕ್ಕೆ ಕಲಿಯಿರಿ. ಸ್ವಲ್ಪ ಅರ್ಥ ಮಾಡಿ ಉಪಯೋಗಿಸ್ಲಿಕ್ಕೆ ಕಲಿಯಿರಿ. ನೀವು ಗ್ಯಾರಂಟಿ ಇದರ ಮಾಸ್ಟರ್ ಆಗ್ತೀರಿ. ಈಗ ನೋಡಿ, ಪ್ರಿಪೊಸಿಷನ್ಸ್ ಆಫ್ ಪ್ಲೇಸ್, ಸ್ಥಳಕ್ಕೆ, ಎಲ್ಲಿ ಅನ್ನುವ ಪ್ರಶ್ನೆಗೆ, ಎಲ್ಲಿ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಿಪೊಸಿಷನ್ಗಳು ಸ್ಥಳಗಳು. ಸ್ಥಳಕ್ಕೆ ಅಂದರೆ ಒಂದು ವಸ್ತು, ಪ್ರಾಣಿ ಅಥವಾ ವ್ಯಕ್ತಿ. ವಸ್ತು, ಪ್ರಾಣಿ ಅಥವಾ ವ್ಯಕ್ತಿ ಎಲ್ಲಿದೆ, ಎಲ್ಲಿವೆ, ಎಲ್ಲಿದ್ದಾನೆ ಎಂದು ತಿಳಿಸುವ ಪದಗಳು. ಒಂದು ವಸ್ತು, ಪ್ರಾಣಿ ಅಥವಾ ವ್ಯಕ್ತಿ, ವಸ್ತು ಇದ್ದರೆ ಎಲ್ಲಿದೆ, ಪ್ರಾಣಿ ಇದ್ದರೆ ಎಲ್ಲಿದೆ, ವ್ಯಕ್ತಿ ಇದ್ದರೆ ಎಲ್ಲಿದ್ದಾನೆ, ಎಲ್ಲಿದ್ದಾಳೆ, ಎಲ್ಲಿದ್ದಾರೆ, ಎಲ್ಲಿವೆ. ಪ್ರಾಣಿಗಳು ಜಾಸ್ತಿ ಇದ್ದರೆ, ವಸ್ತುಗಳು ಜಾಸ್ತಿ ಇದ್ದರೆ ಎಲ್ಲಿವೆ, ಅದು ತಿಳಿಸುವ ಪದಗಳು ಪ್ರಿಪೊಸಿಷನ್ಸ್. ಎಲ್ಲಿ ನೋಡಿ, ಇವುಗಳನ್ನು ಇಂಗ್ಲೀಷ್ನಲ್ಲಿ ನಾಮಪದದ ಮೊದಲು ಬಳಸಲಾಗುತ್ತದೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ನಾಮಪದದ ಮೊದಲು ಬಳಸಲಾಗುತ್ತದೆ. ನಾಮಪದ ಅಂದರೆ ಏನು? ಒಂದು ವಸ್ತು, ವ್ಯಕ್ತಿ, ಸ್ಥಳದ ಹೆಸರು. ನಾಮಪದ ಅಂದರೆ ಏನು? ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಸ್ಥಳದ ಹೆಸರು, ಅದಕ್ಕೆ ನಾಮಪದ ಅಂತಾರೆ. ಮೊಟ್ಟ ಮೊದಲಾಗಿ ಇನ್ ಅಂದರೆ ಏನು? ಇನ್ ಅಂದರೆ ಒಂದು ಮುಚ್ಚಿದ ಜಾಗದ ಅಥವಾ ದೊಡ್ಡ ಪ್ರದೇಶದ ಒಳಗೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಇನ್ ಅಂದರೆ ಒಂದು ಮುಚ್ಚಿದ ಜಾಗದ, ಕ್ಲೋಸ್, ಅಥವಾ ದೊಡ್ಡ ಪ್ರದೇಶದ ಒಳಗೆ ಇರುವುದನ್ನು ಸೂಚಿಸಲು ಬಳಸುತ್ತೇವೆ. ಇನ್ ಉದಾಹರಣೆಗೆ ಮುಚ್ಚಿದ ಜಾಗ ಅಥವಾ ದೊಡ್ಡ ಪ್ರದೇಶದ ಒಳಗೆ ಅಂದರೆ ಏನಪ್ಪ? ಉದಾಹರಣೆಗೆ ನೋಡಿ, ಅವನು ಕಾರಿನ ಒಳಗಿದ್ದಾನೆ. ಹೀ ಈಸ್ ಇನ್ ದ ಕಾರ್. ಅವನು ಕಾರಿನ ಒಳಗಿದ್ದಾನೆ. ಹೀ ಈಸ್ ಇನ್ ದ ಕಾರ್. ನೀರು ಬಾಟಲಿಯಲ್ಲಿದೆ. ವಾಟರ್ ಈಸ್ ಇನ್ ದ ಬಾಟಲ್. ವಾಟರ್ ಈಸ್ ಇನ್ ದ ಬಾಟಲ್. ಎರಡು ಮುಚ್ಚಿವೆ. ಕಾರ್ ಸಹ ಮುಚ್ಕೊಂಡಿದೆ, ಬಾಟಲಿ ಸಹ ನೀರು ಒಳಗಿದೆ, ಅಂದರೆ ಅದು ಮುಚ್ಕೊಂಡಿದೆ. ಹಣ್ಣುಗಳು ಬುಟ್ಟಿಯಲ್ಲಿವೆ. ಫ್ರೂಟ್ಸ್ ಆರ್ ಇನ್ ದ ಬಾಸ್ಕೆಟ್. ಹಣ್ಣುಗಳು ಬುಟ್ಟಿಯಲ್ಲಿವೆ. ಫ್ರೂಟ್ಸ್ ಆರ್ ಇನ್ ದ ಬಾಸ್ಕೆಟ್. ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಮದರ್ ಈಸ್ ಇನ್ ದ ಕಿಚನ್. ಅಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಮದರ್ ಈಸ್ ಇನ್ ದ ಕಿಚನ್. ಕಿಚನ್ ಸಹ ಗೋಡೆಗಳಿವೆ, ಗೋಡೆಗಳಿಗೆ ಇದ್ದಾರೆ ಅವರು. ಫ್ರೂಟ್ಸ್ ಬುಟ್ಟಿಯೊಳಗೆ ಇವೆ. ನಾವು ಬೆಂಗಳೂರಿನಲ್ಲಿದ್ದೇವೆ. ವಿ ಆರ್ ಇನ್ ಬ್ಯಾಂಗಲೂರು. ವಿ ಆರ್ ಇನ್ ಬ್ಯಾಂಗಲೂರು. ಪತ್ರವು ಲಕೋಟೆಯ ಒಳಗಿದೆ. ದ ಲೆಟರ್ ಈಸ್ ಇನ್ ದಿ ಎನ್ವಲಪ್. ಪತ್ರವು ಲಕೋಟೆಯ ಒಳಗಿದೆ. ದ ಲೆಟರ್ ಈಸ್ ಇನ್ ದಿ ಎನ್ವಲಪ್. ಇಲ್ಲಿ ಸಹ ಹಾಗೆ, ಬೆಂಗಳೂರು ಅಂದರೆ ದೊಡ್ಡ ಪ್ರದೇಶದ ಒಳಗೆ, ಲಕೋಟೆಯ ಒಳಗೆ. ಅವನು ಲಂಡನ್ನಿನಲ್ಲಿ ವಾಸಿಸುತ್ತಾನೆ. ಹಿ ಲಿವ್ಸ್ ಇನ್ ಲಂಡನ್. ಅವನು ಲಂಡನ್ನಲ್ಲಿ ವಾಸಿಸುತ್ತಾನೆ. ಹಿ ಲಿವ್ಸ್ ಇನ್ ಲಂಡನ್. ಹಕ್ಕಿ ಪಂಜರದ ಒಳಗಿದೆ. ದ ಬರ್ಡ್ ಈಸ್ ಇನ್ ದ ಕೇಜ್. ಹಕ್ಕಿ ಪಂಜರದ ಒಳಗಿದೆ. ದ ಬರ್ಡ್ ಈಸ್ ಇನ್ ದ ಕೇಜ್. ಇದು ಸಹ ದೊಡ್ಡ ನಗರ, ಲಂಡನ್, ಅದರ ಒಳಗೆ. ಹಕ್ಕಿ ಪಂಜರದ ಒಳಗಿದೆ, ಪಂಜರದ ಒಳಗೆ. ಈಗ ಇನ್ಸೈಡ್ ಅಂದರೆ ಏನು? ಇನ್ ಅಂತ ಗೊತ್ತಾಯ್ತು ನಮಗೆ ಅಲ್ವಾ? ಒಳಗೆ. ಎಲ್ಲಿ ಒಳಗೆ? ಮುಚ್ಚಿದ ಸ್ಥಳದ ಒಳಗೆ ಮತ್ತು ದೊಡ್ಡ ಪ್ರದೇಶದ ಒಳಗೆ ಇನ್ ಅಲ್ವಾ? ಹಾಗಾದರೆ ಇನ್ಸೈಡ್ ಅಂದರೆ ಏನು? ಅದೇ ಥರ ಅರ್ಥ ಕೊಡ್ತದೆ. ಇನ್ಸೈಡ್ ಅಂದರೆ ಒಂದು ವಸ್ತುವಿನ ಅಥವಾ ಕಟ್ಟಡದ ಸಂಪೂರ್ಣ ಒಳಭಾಗದಲ್ಲಿ ಇರುವುದು ಎಂದರ್ಥ. ಇನ್ಸೈಡ್ ಅಂದರೆ ಒಂದು ವಸ್ತುವಿನ ಅಥವಾ ಕಟ್ಟಡದ ಸಂಪೂರ್ಣ ಒಳಭಾಗದಲ್ಲಿ. ಹೇಗೆ? ಉದಾಹರಣೆಗಳನ್ನು ನೋಡೋಣ. ಇನ್ ಮತ್ತು ಇನ್ಸೈಡ್ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ.
ಇನ್ ಮತ್ತು ಇನ್ಸೈಡ್ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ. ಆದರೆ ಒಂದು ಚೌಕಟ್ಟಿನ ಅಥವಾ 4 ಗೋಡೆಗಳ ಸೀಮಿತ ಜಾಗದ ಒಳಗೆ ಇರುವುದನ್ನು ಒತ್ತಿ ಹೇಳಲು ನಾವು ಇನ್ಸೈಡ್ ಬಳಸುತ್ತೇವೆ. ಆದರೆ ಒಂದು ಚೌಕಟ್ಟಿನ ಅಥವಾ 4 ಗೋಡೆಗಳ ಸೀಮಿತ ಜಾಗದ ಒಳಗೆ ಇರುವುದನ್ನು ಒತ್ತಿ ಹೇಳಲು ನಾವು ಇನ್ಸೈಡ್ ಬಳಸುತ್ತೇವೆ. ಒತ್ತಿ ಹೇಳಲು ಸಣ್ಣ ವ್ಯತ್ಯಾಸ ಸಹ ಉಂಟು. ಸಣ್ಣ ವ್ಯತ್ಯಾಸ. ಇನ್ ಎನ್ನುವುದು ನಗರಗಳಿಗೆ, ಇನ್ ಬ್ಯಾಂಗಳೂರು ಬಳಸಬಹುದು. ಆದರೆ ಇನ್ಸೈಡನ್ನು ಹೆಚ್ಚಾಗಿ ಕೊಠಡಿ, ಪೆಟ್ಟಿಗೆ ಅಂತ ಸಣ್ಣ ಮತ್ತು ಮುಚ್ಚಿದ ಜಾಗಗಳಿಗೆ ಬಳಸುತ್ತೇವೆ. ರೈಟ್. ಇನ್ಸೈಡ್ ದಿ ರೂಮ್ ಅನ್ಬೋದು. ಇನ್ಸೈಡ್ ಬ್ಯಾಂಗ್ಳೂರು ಹೇಳಲಿಕ್ಕೆ ಬರುವುದಿಲ್ಲ. ಇನ್ಸೈಡ್ ಎ ಹೋಟೆಲ್ ಅನ್ಬೋದು. ಇನ್ಸೈಡ್ ಉಡುಪಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಓಕೆ, ನೆನಪಿಟ್ಕೊಳ್ಳಿ. ಒಳಗೆ ಬಾ, ಕಮ್ ಇನ್ಸೈಡ್. ಒಳಗೆ ಬಾ, ಕಮ್ ಇನ್ಸೈಡ್. ಮನೆಯ ಒಳಗೆ ಹೋಗು, ಗೋ ಇನ್ಸೈಡ್ ದ ಹೌಸ್. ಮನೆಯ ಒಳಗೆ ಹೋಗು, ಗೋ ಇನ್ಸೈಡ್ ದ ಹೌಸ್. ಪೆಟ್ಟಿಗೆಯ ಒಳಗೆ ಏನಿದೆ? ವಾಟ್ ಈಸ್ ಇನ್ಸೈಡ್ ದ ಬಾಕ್ಸ್? ಪೆಟ್ಟಿಗೆಯ ಒಳಗೆ ಏನಿದೆ? ವಾಟ್ ಈಸ್ ಇನ್ಸೈಡ್ ದ ಬಾಕ್ಸ್? ಚೀಲದ ಒಳಗೆ ಕೈ ಹಾಕು, ಪುಟ್ ಯುವರ್ ಹ್ಯಾಂಡ್ ಇನ್ಸೈಡ್ ದ ಬ್ಯಾಗ್. ಚೀಲದ ಒಳಗೆ ಕೈ ಹಾಕು, ಪುಟ್ ಯುವರ್ ಹ್ಯಾಂಡ್ ಇನ್ಸೈಡ್ ದ ಬ್ಯಾಗ್. ನಾನು ಕಟ್ಟಡದ ಒಳಗಿದ್ದೇನೆ, ಐ ಆಮ್ ಇನ್ಸೈಡ್ ದ ಬಿಲ್ಡಿಂಗ್. ನಾನು ಕಟ್ಟಡದ ಒಳಗಿದ್ದೇನೆ, ಐ ಆಮ್ ಇನ್ಸೈಡ್ ದ ಬಿಲ್ಡಿಂಗ್. ಕಾರಿನ ಒಳಗೆ ತುಂಬ ಬಿಸಿಯಾಗಿದೆ, ಇಟ್ ಈಸ್ ವೆರಿ ಹಾಟ್ ಇನ್ಸೈಡ್ ದ ಕಾರ್. ಕಾರಿನ ಒಳಗೆ ತುಂಬ ಬಿಸಿಯಾಗಿದೆ, ಇಟ್ ಈಸ್ ವೆರಿ ಹಾಟ್ ಇನ್ಸೈಡ್ ದ ಕಾರ್. ಜೇಬಿನ ಒಳಗೆ ಏನೂ ಇಲ್ಲ, ದೇರ್ ಈಸ್ ನಥಿಂಗ್ ಇನ್ಸೈಡ್ ದ ಪಾಕೆಟ್. ಜೇಬಿನ ಒಳಗೆ ಏನೂ ಇಲ್ಲ, ದೇರ್ ಈಸ್ ನಥಿಂಗ್ ಇನ್ಸೈಡ್ ದ ಪಾಕೆಟ್. ಅವಳು ಕಚೇರಿಯ ಒಳಗಿದ್ದಾಳೆ, ಶಿ ಈಸ್ ಇನ್ಸೈಡ್ ದ ಆಫೀಸ್. ಅವಳು ಕಚೇರಿಯ ಒಳಗಿದ್ದಾಳೆ, ಶಿ ಈಸ್ ಇನ್ಸೈಡ್ ದ ಆಫೀಸ್. ಈಗ ಎರಡನೇ ಗ್ರೂಪಿನ ಪ್ರಿಪೋಸಿಷನ್ ಇನ್ ಮತ್ತು ಇನ್ಸೈಡ್ ಗೊತ್ತಾಯಿತು. ಅದೇ ಥರ ಔಟ್ ಮತ್ತು ಔಟ್ಸೈಡ್ ನೋಡೋಣ ಏನು ಅಂತ ಹೇಳಿ. ಔಟ್ ಅಂದರೆ ಇದು ಒಂದು ಜಾಗದಿಂದ ಹೊರಕ್ಕೆ ಹೋಗುವ ಕ್ರಿಯೆಯನ್ನು, ಮೂಮೆಂಟ್ ಅಥವಾ ಒಂದು ಜಾಗದಲ್ಲಿ ಇಲ್ಲದಿರುವುದನ್ನು ಸೂಚಿಸುತ್ತದೆ. ಔಟ್ ಅಂದರೆ ಇದು ಒಂದು ಜಾಗದಿಂದ ಹೊರಕ್ಕೆ ಹೋಗುವ ಕ್ರಿಯೆಯನ್ನು ಅಥವಾ ಒಂದು ಜಾಗದಲ್ಲಿ ಇಲ್ಲದಿರುವುದನ್ನು ಸೂಚಿಸುತ್ತದೆ. ಹೊರಗೆ ಹೋಗು ಅಥವಾ ಅವನು ಹೊರಗಿದ್ದಾನೆ. ಔಟ್ಸೈಡ್ ಇದು ಕಟ್ಟಡ ಅಥವಾ ಮುಚ್ಚಿದ ಜಾಗದ ಹೊರಭಾಗವನ್ನು ಸೂಚಿಸುತ್ತದೆ. ಔಟ್ಸೈಡ್ ಇದು ಒಂದು ಕಟ್ಟಡ ಅಥವಾ ಮುಚ್ಚಿದ ಜಾಗದ ಹೊರಭಾಗವನ್ನು ಸೂಚಿಸುತ್ತದೆ. ಉದಾಹರಣೆಗೆ ಮನೆಯ ಹೊರಗೆ, ಕಚೇರಿಯ ಹೊರಗೆ. ಮನೆಯ ಹೊರಗೆ, ಕಚೇರಿಯ ಹೊರಗೆ. ಈಗ ಎಕ್ಸಾಂಪಲ್ ನೋಡೋಣ. ಹೊರಗೆ ಹೋಗು, ಗೋ ಔಟ್. ಹೊರಗೆ ಹೋಗು, ಗೋ ಔಟ್. ಅವನು ಈಗ ಹೊರಗಿದ್ದಾನೆ, ಹೀ ಈಸ್ ಔಟ್ ರೈಟ್ ನಾವ್. ಅವನು ಈಗ ಹೊರಗಿದ್ದಾನೆ, ಹೀ ಈಸ್ ಔಟ್ ರೈಟ್ ನಾವ್. ನಾನು ಇಲ್ಲಿಂದ ಹೊರಬರಬೇಕು, ಐ ವಾಂಟ್ ಟು ಗೆಟ್ ಔಟ್ ಆಫ್ ಹಿಯರ್. ನಾನು ಇಲ್ಲಿಂದ ಹೊರಬರಬೇಕು, ಐ ವಾಂಟ್ ಟು ಗೆಟ್ ಔಟ್ ಆಫ್ ಹಿಯರ್. ನನ್ನನ್ನು ಹೊರಗೆ ಬಿಡಿ, ಲೆಟ್ ಮೀ ಔಟ್. ನನ್ನನ್ನು ಹೊರಗೆ ಬಿಡಿ, ಲೆಟ್ ಮೀ ಔಟ್. ಔಟ್ಸೈಡ್ ಅಂದರೆ ಅವನು ಮನೆಯ ಹೊರಗೆ ನಿಂತಿದ್ದಾನೆ, ಹೀ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಅವನು ಮನೆಯ ಹೊರಗೆ ನಿಂತಿದ್ದಾನೆ, ಹೀ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಹೊರಗೆ ಮಳೆ ಬರುತ್ತಿದೆ, ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಹೊರಗೆ ಮಳೆ ಬರುತ್ತಿದೆ, ಇಟ್ ಈಸ್ ರೈನಿಂಗ್ ಔಟ್ಸೈಡ್. ನಾನು ಕಚೇರಿಯ ಹೊರಗೆ ಕಾಯುತ್ತಿದ್ದೇನೆ, ಐ ಆಮ್ ವೇಟಿಂಗ್ ಔಟ್ಸೈಡ್ ದ ಆಫೀಸ್. ನಾನು ಕಚೇರಿಯ ಹೊರಗೆ ಕಾಯುತ್ತಿದ್ದೇನೆ, ಐ ಆಮ್ ವೇಟಿಂಗ್ ಔಟ್ಸೈಡ್ ದ ಆಫೀಸ್. ಪೆಟ್ಟಿಗೆಯ ಹೊರಗೆ ಏನಿದೆ? ವಾಟ್ ಈಸ್ ಔಟ್ಸೈಡ್ ದ ಬಾಕ್ಸ್? ಪೆಟ್ಟಿಗೆಯ ಹೊರಗೆ ಏನಿದೆ?
ವಾಟ್ ಈಸ್ ಔಟ್ಸೈಡ್ ದ ಬಾಕ್ಸ್? ಔಟ್ ಎನ್ನುವುದು ಹೆಚ್ಚಾಗಿ ಹೊರ ಬರುವುದು ಎಂಬ ಕ್ರಿಯೆಗೆ ಬಳಸಿದರೆ, ಔಟ್ಸೈಡ್ ಎನ್ನುವುದು ಹೊರಗಿನ ಜಾಗ ಅಥವಾ ಹೊರಭಾಗ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಔಟ್ ಎನ್ನುವುದು ಹೆಚ್ಚಾಗಿ ಹೊರ ಬರುವುದು ಎಂಬ ಕ್ರಿಯೆಗೆ ಬಳಸಿದರೆ, ಔಟ್ಸೈಡ್ ಎನ್ನುವುದು ಹೊರಗಿನ ಜಾಗ ಅಥವಾ ಹೊರಭಾಗ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಇವತ್ತು ನಾನು ನಿಮಗೆ ಇನ್ಸೈಡ್, ಔಟ್, ಔಟ್ಸೈಡ್ ಎಂಬ 4 ಪ್ರಿಪೊಸಿಷನ್ಸ್ಗಳನ್ನು ಕಲಿಸಿದ್ದೇನೆ ಸ್ಥಳಕ್ಕೆ. ಈಗ ಟೈಮಿಗೆ ಮತ್ತು ಮೂಮೆಂಟಿಗೆ ಮತ್ತು ಬೇರೆ ಬೇರೆ ಪ್ರಿಪೊಸಿಷನ್ಸ್ಗಳಿವೆ, ಕಲಿಸ್ತೇನೆ. ಇವತ್ತು ಇಷ್ಟನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಉಪಯೋಗಿಸಲಿಕ್ಕೆ ಕಲಿಯಿರಿ. ಇವತ್ತೇನು ಕಲಿಸಿದ್ದೇನೆ? ಇನ್ಸೈಡ್, ಔಟ್, ಔಟ್ಸೈಡ್. ಇಷ್ಟು ಸಾಕು ಇವತ್ತಿಗೆ. ಯಾರಿಗಾದರೂ ನನ್ನ ಕಂಪ್ಲೀಟ್ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ವಾಟ್ಸಪ್ನಲ್ಲಿ ವಿಡಿಯೋಗಳ ಮೂಲಕ ಕಲೀಲಿಕ್ಕಿದ್ರೆ, ನಾನು ಪ್ರತಿ ದಿನದ ಪಾಠವನ್ನು ವಿಡಿಯೋ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅವುಗಳನ್ನು ಸಹ ನೋಡಿ ನೀವು 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೋದು. ನನ್ನ ಫುಲ್ 3 months ಕೋರ್ಸಿನ ಫೀ ₹599. ಅದನ್ನು ನೀವು ನನಗೆ UPI ಮೂಲಕ ಕಳಿಸಿದರೆ, ನಾನು ಅವತ್ತಿನಿಂದಲೇ ನಿಮಗೆ ದಿನಕ್ಕೊಂದು ಪಾಠದಂತೆ ವಿಡಿಯೋವನ್ನು ಕಳಿಸ್ತೇನೆ. ಅವನ್ನು ಚೆನ್ನಾಗಿ ಕೇಳಿ ಅಭ್ಯಾಸ ಮಾಡಿ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೋದು.